ಶ್ರೀ ತಿಮ್ಮರಾಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಸ್ವಾಮಿಗೆ ವೈರಮುಡಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಪಂಜಿನ ಮೆರವಣಿಗೆಯ ನಡುವೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಉತ್ಸವ ವೈಭವದಿಂದ ನಡೆಯಿತು. ಸಂಜೆ 7ರ ಸುಮಾರಿಗೆ ಶ್ರೀ ತಿಮ್ಮರಾಯ ಸ್ವಾಮಿ ಉತ್ಸವ ಮೂರ್ತಿಗೆ ವೈರಮುಡಿ ಕಿರೀಟ ಧಾರಣೆ ಮಾಡಿ ಉತ್ಸವವನ್ನು ಪ್ರಾರಂಭಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕ ರಾಮಚಂದ್ರ ಭಟ್ಟರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದವು. ಮೇಲುಕೋಟೆಯ ಮಾದರಿಯಲ್ಲಿ ವೈರಮುಡಿ ಉತ್ಸವ ನಡೆಯಿತು. ಭಕ್ತರು ಉತ್ಸವ ಮೂರ್ತಿಯನ್ನ ಹೊತ್ತು ಮೆರವಣಿಗೆಯ ಮೂಲಕ ಸಾಗಿದರು. ದೇವಾಲಯದ ಪ್ರಾಂಗಣವನ್ನು 3 ಸುತ್ತು ಹಾಕುವ ಮೂಲಕ ವೈರಮುಡಿ ಉತ್ಸವವನ್ನ ನಡೆಸಲಾಯಿತು. ರಾಜ್ಯವಲ್ಲದೆ ನೆರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಉತ್ಸವವನ್ನ ಕಣ್ತುಂಬಿಕೊಂಡರು. ವೈರಮುಡಿ ಕಿರೀಟಾಧಾರಣೆಯಿಂದ ಕಂಗೊಳಿಸುತ್ತಿದ್ದ ಶ್ರೀ ತಿಮ್ಮರಾಯ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಪುಳಕಿತರಾದರು. ಇನ್ನು ಈ ಉತ್ಸವಕ್ಕೆ ಮೆರುಗು ನೀಡಿದಂತೆ ಬಾಣ ಬಿರುಸು, ಪಟಾಕಿಗಳ ಸದ್ದು, ಬೆಳಕು ಆಕರ್ಷಣೀಯವಾಗಿತ್ತು. ಆನೇಕಲ್ನ ಶಿವರಾಮಯ್ಯನವರ ಕುಟುಂಬದವರು ವೈರಮುಡಿ ಉತ್ಸವವನ್ನ ಆಯೋಜಿಸಿದ್ದರು. ಆನೇಕಲ್ ಪುರಸಭಾ ಮಾಜಿ ಅಧ್ಯಕ್ಷ NS ಪದ್ಮನಾಭ್, ಸದಸ್ಯೆ ಕವಿತಾ, ಮುಖಂಡರಾದ ಮಲ್ಲಿಕಾರ್ಜುನ್, ಹನುಮಂತರಾವ್, ಶ್ರೀನಿವಾಸ್, ಪುರಸಭಾ ಸದಸ್ಯ ರಾಜೇಂದ್ರ ಪ್ರಸಾದ್ ಬಾಬು, ಲೋಕೇಶ್ ಗೌಡ, ಪ್ರಸಾದ್, ರಘು, ಮುರಳಿ ಹಾಗೂ ತಾಲೂಕಿನ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಆನೇಕಲ್ ಪಟ್ಟಣದಲ್ಲಿ ನಿಜ ಹೇಳಬೇಕಂದ್ರೆ 106 ವರ್ಷಗಳ ಇತಿಹಾಸ ಇರುವಂಥ ತಿಮ್ಮರಾಯ ಸ್ವಾಮಿ ಜಾತ್ರೆ. ಆ ಜಾತ್ರೆ ಆದ ನೆಕ್ಸ್ಟ್ ಡೇ ನಾವು ಒಂದು 16 ವರ್ಷಗಳಿಂದ ವೈರಮುಡಿ ಉತ್ಸವನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಪ್ರತಿ ವರ್ಷದಂತೆ ಈ ಸಲವೂ ಸಹ ವೈರಮುಡಿ ಉತ್ಸವ ಏರ್ಪಡಿಸಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನಗಳು ಹೇಳಬೇಕಂದ್ರೆ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ತುಂಬ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ. ಹೀಗೆ ಇದನ್ನು ಪ್ರತಿ ವರ್ಷ ನಾವು ನಡೆಸ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಸೇರಿ, ಏಕೆಂದರೆ ಇದು ಯಾವುದೇ ಒಂದು ನಮ್ಮ ಕುಟುಂಬದ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಏರಿಯಾದಲ್ಲಿರೋವಂಥ ಜನ ಎಲ್ಲ ಸೇರಿ, ನಮ್ಮ ಪಟ್ಟಣದ ಜನ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋವಂಥ ಕಾರ್ಯಕ್ರಮ. ಇದು ನಮ್ಮ ಕುಟುಂಬದವರು ಒಬ್ಬರು ಮಾಡೋವಂಥ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನೇಕಲ್ನ ಮಾಜಿ ಪುರಸಭಾ ಅಧ್ಯಕ್ಷರಾದ ದಿವಂಗತ ಶ್ರೀ ಅಶ್ವಥ್ ನಾರಾಯಣರವರ ಒಂದು ಆಶೆಯಂತೆ ಏನಿವತ್ತು ಜಾತ್ರೆ ಆಗಿದ್ದ ಮಾರನೇ ದಿವಸ ಈ ಒಂದು ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವೈರಮುಡಿ ಉತ್ಸವ ಆಗಬೇಕು ಅಂತ ಅವರ ಆಶೆ ಇತ್ತು. ಅವರು ಇದನ್ನು ಸ್ಟಾರ್ಟ್ ಮಾಡಿದಂಥ ದಿವಂಗತ ಶ್ರೀ ಅಶ್ವಥ್ ನಾರಾಯಣ ಅವರ ಆಶೆ ಪ್ರತಿ ವರ್ಷವೂ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ.
ಅವ್ರ ತಮ್ಮವರಾದ ಶ್ರೀ ಪದ್ಮನಾಭ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸ್ಕೊಂಬರ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ಆಗಿದೆ. ಆನೇಕಲ್ ತಾಲೂಕಿನ ಮೂಲೆ ಮೂಲೆಯಿಂದ ಜನ ಬಂದು ಆಶೀರ್ವಾದ ಮಾಡಿದ್ದಾರೆ, ದೇವ್ರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ರಿಗೂ ನಾನು ವಂದಿಸುತ್ತಾ ಪ್ರತಿ ವರ್ಷವೂ ಇನ್ನೂ ಸ್ವಲ್ಪ ಜೋರಾಗಿ ಮಾಡುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಭಗವಂತನ ನಾನು ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಎನ್ ಎಸ್ ಅಶ್ವಥ್ ನಾರಾಯಣವರ ಆಶಯದಂತೆ ಅವರ ಕುಟುಂಬದವರು ಶ್ರೀಮತಿ ಸರೋಜಮ್ಮನವರು ಮತ್ತು ಶಿವರಾಮಯ್ಯನವರ ಕುಟುಂಬದವರು ಅದ್ಧೂರಿಯಾಗಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಇಲ್ಲಿಂದ ಹೋಗಿ ನಾವು ಅಲ್ಲಿ ನೋಡೋದಕ್ಕಾಗಲ್ಲ ವೈರಮುಡಿ ಉತ್ಸವನ ಅದೇ ರೀತಿಯಾಗಿ ನಮ್ಮ ಆನೇಕಲ್ಲಲ್ಲಿ ಮಾಡಬೇಕು ಅಂತ ಅವ್ರ ಕುಟುಂಬದವರು ಇಚ್ಛೆಪಟ್ಟು ಅದೇ ರೀತಿ ಸುಮಾರು ವರ್ಷಗಳಿಂದ ತಿಮ್ಮರಾಯಸ್ವಾಮಿ ಬ್ರಹ್ಮರಥೋತ್ಸವ ಆದ 3 ದಿನ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ವೈರಮುಡಿ ಉತ್ಸವವನ್ನು ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ಈ ವೈರಮುಡಿ ಉತ್ಸವ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಿರೋದ್ರಿಂದ ನಾವು ಹೋಗಿ ಅಲ್ಲಿ ನೋಡೋದಕ್ಕಾಗಲ್ಲ, ಹೋಗಿ ಮೇಲ್ಕೋಟೆಗೆ ಹೋಗಿ ಇಲ್ಲಿನ ಜನಕ್ಕೆ ಇಲ್ಲೇ ಬಂದು ಕಣ್ ತುಂಬಿಕೊಂಡು ದೇವರ ಆಶೀರ್ವಾದ ಪಡಿಬೋದು. ಈ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅವ್ರ ಕುಟುಂಬಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಆನೇಕಲ್ ಜನತೆ ಪರವಾಗಿ.